ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನೀವು ಕೇಳುತ್ತಿರುವ ವಿಷಯ ಏನೆಂದರೆ ಶ್ರೀಕೃಷ್ಣನಿಗೆ ಬೆಣ್ಣೆ ಯಾಕೆ ಅತಿ ಪ್ರಿಯ ಎಂದು. ಇದು ಕೇವಲ ಬಾಲಕೃಷ್ಣನ ಆಟವಲ್ಲ, ಒಂದು ದೈವಿಕ ಹಾಗೂ ಆಧ್ಯಾತ್ಮಿಕ ರಹಸ್ಯವಾಗಿದೆ. ಈ ರಹಸ್ಯ ತಿಳಿದ ಮೇಲೆ ಕೃಷ್ಣನ ಲೀಲೆಯ ಮಹತ್ವವನ್ನು ಇನ್ನೂ ಆಳವಾಗಿ ಅರಿಯುತ್ತೀರಿ. ನಿಮ್ಮಲ್ಲಿ ಕೆಲವು ಜನರಿಗೆ ಶ್ರೀಕೃಷ್ಣನಿಗೆ ಬೆಣ್ಣೆ ಯಾಕೆ ಅಷ್ಟು ಅತಿ ಪ್ರಿಯ ಎಂದು ಗೊತ್ತಿರಲಿಕ್ಕಿಲ್ಲ. ಬನ್ನಿ, ಹಾಗಿದ್ದರೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿಕೊಡುತ್ತೇನೆ. ಬೆಣ್ಣೆ ಅಂದರೆ ಶುದ್ಧ ಭಕ್ತಿಯ ಸಂಕೇತ. ಮೊದಲು, ಬೆಣ್ಣೆ ಎಂದರೆ ಶುದ್ಧಿಕೆ ಮತ್ತು ಸಾತ್ವಿಕತೆಯ ಸಂಕೇತವಾಗಿದೆ. ಗೋಪಿಯರು ಬೆಣ್ಣೆ ಮಾಡುತ್ತಿದ್ದಾಗ ಅದು ಶುದ್ಧ ಮನಸ್ಸಿನಿಂದ, ಪ್ರೀತಿಯಿಂದ ತಯಾರಾಗುತ್ತಿತ್ತು. ಅವರ ಹೃದಯದಲ್ಲಿ ಕೃಷ್ಣನಿಗಾಗಿ ಅಪಾರ ಪ್ರೀತಿ ತುಂಬಿಕೊಂಡಿತ್ತು. ಕೃಷ್ಣನು ಬೆಣ್ಣೆ ಕದ್ದದ್ದು ಭಕ್ತರ ಹೃದಯ ಕದ್ದದ್ದು ಅಂದರೂ ಸರಿಯೇ. ಶ್ರೀಕೃಷ್ಣನಿಗೆ ಬೆಣ್ಣೆ ಎಂದರೆ ಭಕ್ತರ ನಿಷ್ಕಲ್ಮಶ ಪ್ರೀತಿಯ ರೂಪವಾಗಿದೆ. ಬೆಣ್ಣೆಯ ಮೃದುತ್ವ ಮನಸ್ಸಿನ ಮೃದುತ್ವ ಆಗಿದೆ. ಹಾಲು ಕಡದಿ ಮಾಡುವ ಬೆಣ್ಣೆ ಮೃದು, ಸಾತ್ವಿಕ ಮತ್ತು ಸುಗಂಧಯುಕ್ತವಾಗಿರುತ್ತದೆ. ಮನಸ್ಸನ್ನು ಹಾಗೆಯೇ ಕಡದಿ ಅಹಂಕಾರ ಕರಗಿದಾಗಲೇ ಮೃದುತ್ವ ಬರುತ್ತದೆ. ಕೃಷ್ಣನು ಬೆಣ್ಣೆ ತಿಂದಿದ್ದು ಆ ಮೃದುತ್ವದ ಸಂಕೇತವಾಗಿತ್ತು. ಬೆಣ್ಣೆ ಮೃದುವಾಗಿರುವಂತೆ ನಿಮ್ಮ ಮನಸ್ಸು ಮೃದುವಾಗಿರಲಿ ಎಂದು ಶ್ರೀಕೃಷ್ಣ ಬೋಧಿಸುತ್ತಾರೆ. ಮೃದು ಮನಸ್ಸಿನಲ್ಲಿ ದೇವರು ನೆಲೆಸುತ್ತಾರೆ. ಇದೇ ಕೃಷ್ಣನ ಲೀಲೆಯ ರಹಸ್ಯವಾಗಿದೆ. ಬೆಣ್ಣೆ ಅಂದರೆ ಧನ, ಸಮೃದ್ಧಿ ಮತ್ತು ಐಶ್ವರ್ಯ. ಪುರಾತನ ಕಾಲದಲ್ಲಿ ಬೆಣ್ಣೆ, ತುಪ್ಪ ಮನೆಗಳಲ್ಲಿನ ಧನ ಮತ್ತು ಸಮೃದ್ಧಿಯ ಗುರುತಾಗಿತ್ತು. ಯಾರ ಮನೆಯಲ್ಲಾದರೂ ಬೆಣ್ಣೆ ತುಂಬಿದ್ದರೆ ಆ ಮನೆ ಸಮೃದ್ಧ ಮನೆ ಎಂದು ಕರೆಯುತ್ತಿದ್ದರು. ಕೃಷ್ಣನು ಬೆಣ್ಣೆ ಕದ್ದದ್ದು ಧನ, ಬಡವರು, ಹಣಿಕರು ಎಲ್ಲ ಮನೆಗಳಲ್ಲಿ ಸಮನಾಗಿ ಹಂಚಿಕೊಳ್ಳಬೇಕು ಎನ್ನುವ ಸಂದೇಶವಿತ್ತು. ಅಂದರೆ ಶ್ರೀಕೃಷ್ಣ ಸಮೃದ್ಧಿಯನ್ನು ಎಲ್ಲರಿಗೂ ಸಮಾನವಾಗಿ ಹಂಚುತ್ತಿದ್ದರು. ಲೀಲೆಯ ರಸ ಮತ್ತು ಜೀವನದ ಪಾಠ. ಕೃಷ್ಣನ ಬೆಣ್ಣೆ ಕಳ್ಳತನ ಕೇವಲ ಕಳ್ಳತನವಲ್ಲ, ಒಂದು ದೈವಿಕ ನಾಟಕವಾಗಿತ್ತು. ಈ ಕಳ್ಳತನದಲ್ಲಿ ಪ್ರೀತಿ ಇದೆ, ಭಕ್ತಿ ಇದೆ, ಪರೀಕ್ಷೆ ಇದೆ, ಪಾಠ ಇದೆ. ಕೃಷ್ಣನು ಹೇಳಿದಂತೆ ಸ್ವಾರ್ಥವಿಲ್ಲದೆ ಹಂಚಿಕೊಂಡರೆ ದೈವಿಕ ಅನುಗ್ರಹ ಬರುತ್ತದೆ. ಗೋಪಿಯರು ಕೋಪಗೊಳ್ಳದೆ ಬದಲಿಗೆ ಸಂತೋಷಪಟ್ಟರು ಎಂಬುದೇ ಅವರ ಭಕ್ತಿಯ ಶುದ್ಧತೆಯಾಗಿತ್ತು. ಹೃದಯ ಶುದ್ಧವಾದಾಗ ದೇವರು ಸ್ವತಃ ಬಂದು ಕದ್ದರೂ ಸಂತೋಷವೇ ಎಂಬ ಆಧ್ಯಾತ್ಮಿಕ ಪಾಠ ಇದರಲ್ಲಿ ಅಡಗಿ ಹೋಗಿದೆ. ಆಯುರ್ವೇದ ಮತ್ತು ವೈಜ್ಞಾನಿಕ ಅರ್ಥ. ಬೆಣ್ಣೆ ಒಂದು ಸಾತ್ವಿಕ ಆಹಾರವಾಗಿದೆ. ಇದು ತಂಪು, ಲಘು, ಮೆದುಳಿಗೆ ಶಾಂತಿ ನೀಡುವ ಗುಣ ಹೊಂದಿದೆ. ಮಕ್ಕಳ ದೇಹ, ಮನಸ್ಸಿಗೆ ಬೆಣ್ಣೆ ಅತ್ಯುತ್ತಮ ಆಹಾರ ಎಂದು ಆಯುರ್ವೇದವು ಹೇಳುತ್ತದೆ. ಕೃಷ್ಣನು ಸಾತ್ವಿಕತೆಯ ಪ್ರತೀಕ, ಆದ್ದರಿಂದ ಬೆಣ್ಣೆ ಅವರ ಲೀಲೆಗೆ ತುಂಬಾ ಸೂಕ್ತವಾಗಿದೆ. ಹೀಗಾಗಿ ಶ್ರೀಕೃಷ್ಣ ಬೆಣ್ಣೆಯನ್ನು ಇಷ್ಟಪಟ್ಟಿದ್ದಕ್ಕೆ ಕಾರಣ ಏನೆಂದರೆ ಭಕ್ತಿಯ ಶುದ್ಧತೆ, ಮನಸ್ಸಿನ ಮೃದುತ್ವ, ಸಮೃದ್ಧಿಯ ಸಂಕೇತ ಮತ್ತು ಆಧ್ಯಾತ್ಮಿಕ ಬೋಧನೆಯ ಅಪಾರ ರಹಸ್ಯ. ನೀವು ಯಾವ ಕಾರಣಕ್ಕೆ ಹೆಚ್ಚು ನಂಬಿಕೆ ಇಟ್ಟುಕೊಂಡಿದ್ದೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಇಂತಹ ದೈವಿಕ ಜ್ಞಾನಗಳಿಗಾಗಿ ಜ್ಞಾನ ಸಿಂಧು ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.